everybody, welcome back to my channel and good morning. So ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಕೂರ್ಗ್ after a long time, which is often called as Scotland of India. So I am super excited. ಬಂದಿರೋದು ಧೋವಾತಾರೆಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. I think previous vlogಲ್ಲಿ ಬಂದಿರೋದು ಸೇಮ್ ಪ್ಲೇಸ್. Again we are here. ನಾವು ಆರ್ಡ್ರ್ ಮಾಡಿದ್ದು ಆನಿಯನ್ ದೋಸೆ ಹಾಗೆ ಬೆಣ್ಣೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿತ್ತು. ಓಕೆ ಗೈಸ್, ಇವಾಗ ಬಂದಿರೋದು ನಾವು ಕುಶಾಲನಗರ. ಹಿ ಈಸ್ ಫ್ರಮ್ ಕೂರ್ಗ್. ಇಲ್ಲ ಅಂದ್ರೆ ಮಜಾನೇ ಇರಲ್ಲ, ಸುಮ್ಮನೆ ತಪ್ಪಾಗಿದ್ವಿ. ಸೊ ಇವಾಗ ಇವ್ರ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಮಡಿಕೇರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ರೆಸಾರ್ಟ್ ಫಿಕ್ಸ್ ಆಯ್ತಾ? ಆಗಿದೆ ಫಿಕ್ಸ್. ಯಾವುದು? ವೀರಭೂಮಿ. ಓಕೆ, ವೀರಭೂಮಿ ಅಂತೆ. ಆಮೇಲೆ ಇನ್ನೊಂದು ಗೋಲ್ಡನ್ ಬೀನ್ಸ್ ಅಂತೆ. ಸೊ ಆ ಎರಡರಲ್ಲಿ ಯಾವುದಾದ್ರೂ ಒಂದು ಡಿಸೈಡ್ ಮಾಡಬೇಕು, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದೆ. ಸೊ ಸಿಕ್ಕಿದೆ ಬುಕ್ ಎರಡು, ಹಾಗಾಗಿ ಹೋಗ್ತೀವಿ. These boys, when they will decide, God knows, still they are discussing. ನಾನಂತೂ ಓಟ್ ಹಾಕಿದ್ದೀನಿ ಯಾವ್ದು ಹೋಗ್ಬೇಕು ಅಂತ. ಏನು ರೀಸನ್ ಹೇಳು? ಗರ್ಲ್ ಫ್ರೆಂಡ್ ಮದುವೆ ಆಗ್ತಿದ್ದಾರೆ, ಸೊ ಅದಕ್ಕೋಸ್ಕರ ಪಾರ್ಟಿ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ನಿಜನ ಇದು ಸ್ಟೋರಿ? ನಿಜವಾಗ್ಲೂ ಮತ್ತೆ ಅದಕ್ಕೆ ಪಾರ್ಟಿಗೆ ಕರ್ಕೊಂಡು ಇಲ್ಲ, ನಾನು ವಿಕಾಸ್ ಕೇಳ್ತಿರೋದು ನಿಜ 100%. ಪಾಪ ಏನು ಮಾಡೋಕ್ಕಾಗಲ್ಲ. ಬಂದಿರೋದು ಚಿಕ್ಲಿ ಹೊಳೆ. ಇದು ಇರೋದು ಮಡಿಕೇರಿ ಮತ್ತು ಕುಶಾಲನಗರ ಮಧ್ಯೆ. ಇದು ರಿಸರ್ವರ್ ಅಂತ ಹೇಳ್ಬೋದು. ಸೊ ಇವಾಗ ಡ್ಯಾಮ್ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ವೆದರ್ ಅಂತೂ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತದೆ. ಸಡನ್ನಾಗಿ ಮಳೆ ಬಂತು, ಇವಾಗ ಫುಲ್ ಬಿಸಿಲಿದೆ. ಆಮೇಲೆ ಗಾಡ್ ಫುಲ್ ಶೆಕೆ, ಹ್ಯೂಮಿಡಿಟಿ ಕೂಡ ಇದೆ. ಸೊ ನೋಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಕಾದಾಟ. ಸೊ ತುಂಬ ಹಸಿವಾಗಿದೆ, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು. ನಾನೇ ಚಿಕ್ಲಿ ಹೊಳೆಗೆ ಹೋಗಿ ಬರ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ರೆಸಾರ್ಟ್. ಸೊ ಯಾವ ರೆಸಾರ್ಟು? ಗೋಲ್ಡನ್ ಬೀನ್. ಓಕೆ, ಗೋಲ್ಡನ್ ಬೀನ್ ರೆಸಾರ್ಟ್ ಅಂತೆ. ಸೊ ಅದು ಫೈನಲೈಸ್ ಮಾಡಿದ್ದೀವಿ. ಸೊ ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ವೀಕೆಂಡ್ ಇದಕ್ಕೆ ಇದು ನಮಗೆ ಸಿಕ್ತು. ಸೊ ಬನ್ನಿ ಹೋಗೋಣ. ಕೊನೆಗೆ ಹೋಗ್ತಿರೋದು ಗೋಲ್ಡನ್ ಬೀನ್ಸ್ ಹೋಮ್ ಸ್ಟೇ. ನಾನು ಹೇಳಿದ್ದು ರೆಸಾರ್ಟು, ಬಟ್ ಅದು ಆ್ಯಕ್ಚುಲಿ ಹೋಮ್ ಸ್ಟೇ. ಸೊ ಲೆಟ್ ಸಿ ಹೌ ಇಟ್ ಲುಕ್ಸ್, ಯಾವ ಥರ ಇರುತ್ತೆ ಅಂತ. ಇದುವರೆಗೂ ಮೂಡ್ ಒಂಥರ ಡಲ್ ಆಗಿತ್ತು, ಬಟ್ ಬೈ ಸೀಯಿಂಗ್ ದಿಸ್ ವ್ಯೂ, ಲುಕ್ ಎಟ್ ದಿಸ್, ಒಂಥರ ರಿಫ್ರೆಶ್ ಆಗಿಬಿಡ್ತು. ಓಕೆ, ವಿರಾಜ್ಪೇಟ್ ಟೌನ್ಗೆ ಬಂದಾಯಿತು. ಇನ್ನೂ ಒಂದು ಫ್ಯೂ ಮೈಲ್ಸ್ ಆದಮೇಲೆ ನಮ್ಮದು ಹೋಮ್ ಸ್ಟೇ ಬರುತ್ತೆ. ಸೊ ಯಾ, ಇಲ್ಲಿಂದ ನಮಗೆ ಸ್ವಲ್ಪ ರೂಟು ಮಿಸ್ ಆಯಿತು. ಅದಾದಮೇಲೆ ಮ್ಯಾಪ್ಸಲ್ಲಿ ಕರೆಕ್ಟಾಗಿ ಪಿನ್ ಪಾಯಿಂಟ್ ಇಲ್ಲ. ಆಮೇಲೆ ಮ್ಯಾನೇಜರ್ ಕಳಿಸಿದ್ದು ನೋಡಿ ಫಾಲೋ ಮಾಡಿದ್ವಿ. ಸಮ್ ಹೌ ವಿ ರೀಚ್ಡ್ ಹಿಯರ್. ನಮಸ್ಕಾರ ಸರ್. Yes, sir. Thank you so much. This is our villa actually. Those are the cottages. So that is something like basic category. ಸೊ ನೋಡಿ, ಈ ಥರ ಇದೆ ನೋಡೋಕ್ಕೆ.
Actually, they wanted to check out at 9 o'clock. They released the room. They were inside the plantation, walk everything. So then they came back to the plantation. Hi, ma'am. Nice to meet you. Yes. The ground. has Okay. It's a simple. You can have a look and decide who wants to take Okay. what. So Yeah, ground floor is yeah. basically it's cafeteria? No. Ground floor has a living room, bedroom. Okay, okay. Top is also the same thing, but the Okay. top has an extension of the ramp that you can see there. Okay. So once you go inside, you'll have a better. Okay. Yeah. 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 ಸೊ ನಮಗೆ ಸಿಕ್ಕಿರೋದು ವಿಲಾ ಕೆಳಗಡೆ ಮತ್ತು ಮೇಲ್ಗಡೆ. ಸೊ ಕೆಳಗಡೆ ನಾವು ಪ್ರಿಫರ್ ಮಾಡಿಲ್ಲ ಬಿಕಾಸ್ ವಿ ವಾಂಟೆಡ್ ಟು ಸಿ ಅ ಸೀನ್ರಿ, ಟ್ರೀಸ್, ಲಾಟ್ ಆಫ್ ಬರ್ಡ್ಸ್ ಸಿಟಿಂಗ್. ಹಾಗಾಗಿ ನಾವು ಪ್ರಿಫರ್ ಮಾಡಿದ್ದು ಮೇಲ್ಗಡೆ ಫ್ಲೋರ್, ಫಸ್ಟ್ ಫ್ಲೋರ್. ಬಟ್ ಎನಿವೇಸ್ ಅಲ್ಲಿ ಯಾರೂ ಇರಲಿಲ್ಲ, ಕಂಪ್ಲೀಟ್ ಆಗಿಲ್ಲ. ನಾವೇ ಒಂದು ನೈಟ್ ಹಂಗಿದ್ವಿ. ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅಲ್ಲಿ ಗ್ರೂಪ್ ಆಗಿ ಬರ್ತದಂತೆ, ಬಟ್ ನಾವು 3 ಜನ ಹೋಗಿದ್ದು. ಹಾಲ್ ಅಂತ ಹೇಳ್ಬೋದು. ದಿಸ್ ಇಸ್ ಸಿಟ್ ಔಟ್ ಏರಿಯಾ. ಅಷ್ಟು ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು. ದಿಸ್ ಈಸ್ ಕ್ಯೂಟ್ ಬೆಡ್ರೂಮ್. ಅದಾದಮೇಲೆ ಹೊರಗಡೆ ಸೀನ್ರಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಜಸ್ಟ್ ಲವ್ಡ್ ಇಟ್. ನಾನು ಬೀಳೋದಲ್ವಾ ಇಲ್ಲಿ? ಇಟ್ಸ್ ಸಿಂಪ್ಲಿ ಬ್ಯೂಟಿಫುಲ್. ಅಲ್ಲಿ ನೋಡಿ ಅಲ್ಲೊಂದು ಚಿಕ್ಕ ಲೇಕ್ ಇದೆ. ಇದಿರೋದು ವಿರಾಜ್ಪೇಟೆಯಲ್ಲಿ. ದಿಸ್ ಈಸ್ ಲೈಕ್ ಕ್ಲೀನ್, ಹೈಜಿನಿಕ್ ಆ್ಯಂಡ್ ಲಕ್ಷರಿಯಸ್ ಅಂತ ಹೇಳ್ಬೋದು. ಸೂಪರ್ 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 ಕೂಲ್ ಆ್ಯಂಡ್ ಮಿನಿಮಲ್ ಆ್ಯಂಡ್ ಕ್ಯೂಟ್. ಲೈಕ್ ನಾವು ಇರೋದು ವಿಲ್ಲಾದಲ್ಲಿ. ಸೊ ಯಾ, ಆಮೇಲೆ ವಿಲ್ ಬಿ ಗೆಟಿಂಗ್ ಚಾನ್ಸ್ ಟು ಎಕ್ಸ್ಪ್ಲೋರ್ ದಿ ಕಾಫಿ ಪ್ಲಾಂಟೇಶನ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೈಸಸ್. ಸೊ I just want to explore how it looks, how it goes, and we are waiting for our lunch. So tumane hasivaಗಿದೆ. So and what we need when we are in the nature of beauty. So just look at this beauty. Isn't it beautiful? ನಾವು ಹೋಗ್ತಾ ಇರೋದು ಲಂಚ್ಗೆ. Yeah, I'm just vlogging. With next, हाँ, तोसी. Pakoda, chapati, veg pulao, kurma. Okay. And there is no fancy food, but we get, authentic Kurgi style food, which is amazing. ಇಲ್ಲಿರೋ ಮೆನುವಲ್ಲಿ ಚಪಾತಿ, ವೆಜ್ ಕುರ್ಮಾ, ಆನಿಯನ್ ಪಕೋಡ, ಸಂಬ್ರಾಯ್ತ ಆ್ಯಂಡ್ ಕೂರ್ಗಿ ಸ್ಟೈಲ್ ಪಲಾವ್ ಅಂತ ಹೇಳ್ಬೋದು. ಪೋಸ್ಟ್ ಲಂಚ್ ನಾನು ಹೋಗಿರೋದು ವಾಕ್ಗೆ. 1 ಅವರ್ ಆದಮೇಲೆ ಯಾವ ಥರ ವ್ಯೂ ಇರುತ್ತೆ ಅಂತ ನೀವೇ ನೋಡಿ. Oh my God, look at this. It's heaven. ಎಷ್ಟು ಚೆನ್ನಾಗಿದೆ ನೋಡಿ. ಆಲ್ ಆಫ್ ಸಡನ್ ಬಂದ್ಬಿಡ್ತು. ವಾವ್. ವಿತ್ ದಿಸ್ ವೆದರ್ ಆ್ಯಂಡ್ ಕುರ್ಗಿ ಕಾಫಿ ಆರ್ ದ ಬೆಸ್ಟ್ ಸೋಲ್ಮೇಟ್ಸ್ ಅಂತ ಹೇಳ್ಬೋದು. ಈ ವೆದರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಕಾಫಿ ಕುಡಿಯೋಕ್ಕೆ. Look at this view, and nature is playing the music and those birds chirping. Simply amazing. ಮೀಟ್ ಕುಳ್ಳ. ಇವನಿಗೆ ನಾವು ಕುಳ್ಳ ಅಂತ ಹೆಸರು ಇಟ್ಟಿದ್ವಿ. ಇದು ಕುಳ್ಳಿ ಇಟ್ಟಿದ್ಯಾ? ಬಟ್ ಅದು ಬಾಯ್.
ಹೆಂಗಿದೆ ಫೀಲ್ ಆಫ್ಟರ್ ಕಾರ್ ಡ್ರೈವಿಂಗ್ ಆದ್ಮೇಲೆ ಬೈಸಿಕಲ್ ಹೆಂಗಿದೆ? ಇವೆಂಚುಲಿ ಗೊತ್ತಾಯಿತು ಅವ್ರ ಓನರ್ ಕೂಡ ಅದ್ರ ಹೆಸರು ಕುಳ್ಳ ಅಂತ ಇಟ್ಟಿದ್ದಾರೆ ಅಂತ. ಈಸ್ ಸೂಪರ್ ಕ್ಯೂಟ್. ಆ ಚಿಕ್ಕ ಲೇಕ್ ನೋಡೋಕ್ಕೆ ಬಂದಿರೋದು ಇಲ್ಲಿಗೆ. ಹ್ಯಾಪಿ ಬರ್ತ್ಡೇ ಟು ಮೀ ಯೇ. ಓಕೆ, ಸೊ ಇವತ್ತು ನಂದು ಹುಟ್ಟಿದಬ್ಬ. ನಾನು ಸೆಲೆಬ್ರೇಟ್ ಮಾಡ್ಕೋತಾ ಇರೋದು ವಿರಾಜ್ಪೇಟ್ ಬ್ಯೂಟಿಫುಲ್ ಹೋಮ್ ಸ್ಟೇಯಲ್ಲಿ. ಜಸ್ಟ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಜಸ್ಟ್ ಲವಿಂಗ್ ಇಟ್. ಓಕೆ ಗೈಸ್, ಇವಾಗ ತಾನೇ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು. ಹ್ಯಾಪಿ ಬರ್ತ್ಡೇ ಟು ಮೀ. ಊಟ ಮಾಡೋಕ್ಕೆ ಹೋಗ್ಬೇಕು. ಡಿನ್ನರಲ್ಲಿ ಬಂದುಬಿಟ್ಟು ಪನ್ನೀರ್ ಪೆಪ್ಪರ್ ಫ್ರೈ, ಹಾಗೆ ಕ್ಯೂಟಾಗಿ ಕಾಯಿನ್ ಪರಾಟ, ಗ್ರೀನ್ ಪೀಸ್ ಮಸಾಲ ಮತ್ತು ರೈಸ್ ರಸಮ್ ಇತ್ತು. ಓಕೆ ಗೈಸ್, ಇವಾಗ 11 ಗಂಟೆ ಆಗಿದೆ. ಊಟ ಲೇಟಾಗಿ ಮಾಡಿದ್ವಿ. ತುಂಬ ಟಯರ್ಡ್ ಆಗಿದೆ ಬಿಕಾಸ್ ಆಫ್ ಜರ್ನಿ ಮಾಡಿ ಬಂದಿರೋದ್ರಿಂದ. ಸೊ ಯಾ, ಗುಡ್ ನೈಟ್, ಸಿ ಯು tomorrow. Bye. It's morning 6 o'clock. ನಾನು ನೋಡೋಕ್ಕೆ ಹೋಗ್ತಾ ಇರೋದು ಸನ್ರೈಸ್. ಇಲ್ಲಿ ಬೆಟ್ಟ ಇರೋದಕ್ಕೋಸ್ಕರ ಅಷ್ಟು ಸನ್ರೈಸ್ ನೀಟಾಗಿ ಕಾಣ್ತಾ ಇಲ್ಲ. ಬಟ್ ಯು ಕ್ಯಾನ್ ಸಿ ಆ ಟೈನಿ ಕ್ಲೌಡ್ಸ್. ಆ ಕಲರ್ ಪ್ಯಾಲೆಟ್ಸು, ಅದರಲ್ಲಿ ಎಲ್ಲೋ, ಲೈಟ್ ಆರೆಂಜ್, ಜಸ್ಟ್ ಲುಕ್ ಎಟ್ ದ್ಯಾಟ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ನಾವು ಹೋಗ್ತಾ ಇರೋದು ಕಾಫಿ ಪ್ಲಾಂಟೇಶನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. So Coorg is famous for coffee. So coffee, there are two varieties, Arabica and Robusta. In Coorg, especially. Robusta, completely a Robusta. So if you see, Robusta ಗೆ at least 10 feet distance ಇರಬೇಕು. So there is a gap of 10 feet. Because ಅದರದ್ದು ರೆಕ್ಕೆಗಳು ಬಂದು ಹರಡ್ತಾ ಇರ್ತದೆ. This is little wide. And Arabica you don't need so much space. Okay, you can plant in between. So that is the leaves are little small and that doesn't spread so much. If you see pepper creepers, looks like bitter leaf. Alwa? ಇವೆಲ್ಲದರ ಹತ್ರ ಕಾಣಿಸ್ತದೆ. ಸೊ ಅಲ್ಲ, ಆಕ್ಚುಲಿ ಹೇಗೆ ಫೈಂಡ್ ಔಟ್ ಮಾಡೋದು ವಿಣ್ಣದೆಲ್ಲ ಅಲ್ಲ, ಲೈಕ್ ಇದು ಪೆಪ್ಪರ್ ಲೀಫ್. ಬನ್ನಿ ಇನ್ನು ಸ್ವಲ್ಪ ಕ್ಲೋಸರ್ ಹೋಗ್ತೀನಿ ನಾವು. ಅದು ಸೀಡ್ಸ್ ಇಲ್ವಾ? ಇದು ಪೆಪ್ಪರ್ ಕ್ರೀಪರ್. Okay, so when it turns into Arabic color, yellow color ಅಂತಂದ್ರೆ this plant is going to die in that plant. ಬೇಗ ಹಳದಿ ಕಲರ್ ಮುಂಚೆ ನಾವು ಚೆನ್ನಾಗಿ ಸ್ಪ್ರೇ ಮಾಡಿದ್ರೆ ಬರ್ತದೆ. ಇದಕ್ಕೆ ಲೈಫ್ ಸ್ಪ್ಯಾನ್ ಏನೋ ಇದೆಯಾ ಇದರ? ಇದೆ, ಆದರೆ ಈ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ಪೆಪ್ಪರ್ ಕ್ರೀಪರ್ ಪೆಪ್ಪರ್ ಇದೆ. ದೆನ್ ಇದು ರೆಡ್, ದಿಸ್ ವಿಲ್ ಟರ್ನ್ ಇನ್ ರೆಡ್ ಕಲರ್. ರೆಡ್ ಕಲರ್ ಆದಮೇಲೆ ರೆಡಿ ಟು ಪ್ಲಕ್. ಅವಾಗ ಮಾತ್ರ ನೀವು ಇದೆಲ್ಲ ಸಪ್ರೇಟ್ ಆಗಿ ಡ್ರೈ ಮಾಡ್ತೀರಾ. ಡ್ರೈ ಮಾಡಿದ್ರೆ ಏನಾಗ್ತದೆ, ಬ್ಲ್ಯಾಕ್ ಕಲರ್ ಆಗ್ತದೆ. ಸೊ ಬ್ಲ್ಯಾಕ್ ಇವಾಗ ಟೇಸ್ಟ್ ಮಾಡಿದ್ರೆ ಸ್ಪೈಸಿ ಆಗಿರುತ್ತಾ? ಖಾರ ಸ್ವಲ್ಪ ಜಾಸ್ತಿ ಇರಕ್ಕಿಲ್ಲ. ಓಕೆ, 50% ಸೊ ಡ್ರೈ ಆದಾಗ ಜಾಸ್ತಿ ಆಗುತ್ತೆ. ಓಕೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಈ ಕಾಫಿ ಪ್ಲ್ಯಾಂಟಲ್ಲಿ ಆ ಬ್ರಾಂಚಸ್ ಏನಿರುತ್ತಲ್ವ, ಎವ್ರಿ ಇಯರ್ ಒಂದೊಂದು ಬ್ರಾಂಚಸ್ಗೆ ಆ ಕಾಫಿ ಬೀನ್ಸ್ ಬೆಳೆಯುತ್ತಂತೆ. ಕುಳು ಕುಳು ಕಮ್ ಬಾ. ಬರ್ತೀರಾ ಬೆಂಗಳೂರಿಗೆ? ಓಕೆ, ದೀಸ್ ಆರ್ ಕಾಟೇಜಸ್. ಸೊ ಎಷ್ಟಿದೆ ಕಾಟೇಜಸ್? ಓಕೆ, 6 ಇದೆ ಅಂತೆ. ಈ ಗೋಲ್ಡನ್ ಬೀನ್ಸಲ್ಲಿ 2 ಟೈಪ್ಸ್ ಆಫ್ ಹೋಮ್ ಸ್ಟೇ ಇರುತ್ತೆ. ಒಂದು ವಿಲ್ಲಾ, ಇನ್ನೊಂದು ಕಾಟೇಜಸ್. ನಾವಿರೋದು ವಿಲ್ಲಾದಲ್ಲಿ. ಸೊ ಇದು ಬಂದುಬಿಟ್ಟು ಕಾಟೇಜಸ್. ಸೊ ಹಾಗಾಗಿ ನಿಮಗೆ ಕ್ವಿಕ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ.
ಈಗಂದ್ರೆ ಪೊಲ್ಯೂಷನ್ ಫ್ರೀ ಪ್ಲೇಸ್ ಅಂತ ನೀವು ಇರೋದು ಇವಾಗ. ಓ ಸಿಂಬಾಯ್ಸಿಸ್ ಅಂತಾರೆ ಆಲ್ಗೆ ಫಂಗೈ ಸೇರಿ ಇದರಲ್ಲೂ ಫೋಟೋಸಿಂಥಸಿಸ್ ಆಗುತ್ತೆ ಗೊತ್ತಾ. ಈ ಜರ್ನಿ ಮುಗಿಯಕ್ಕೆ ಬರ್ತಾ ಇದೆ. ಆಮೇಲೆ ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಬ್ಯೂಟಿಫುಲ್ ವಿಲ್ಲಾ. ವೆನ್ ಇಟ್ ಕಮ್ಸ್ ಟು ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ಪೂಜಾ ಮ್ಯಾಮ್ ಆ್ಯಂಡ್ ದೆನ್ ಉದಯ್ ಸರ್, ಸೊ ಎಲ್ಲರೂ ತುಂಬ ಚೆನ್ನಾಗಿದ್ರು. ಇವನ್ ಮ್ಯಾನೇಜರ್ ಕೂಡ. ಪೀಸ್ ಔಟ್ ಅಂಟಿಲ್ ನೆಕ್ಸ್ಟ್ ಟೈಮ್. Look at this cute handcrafted flower which I got it from Pooja ma'am for my birthday gift. Isn't it cute, Alva? You guys must visit this place. I'm going to end this vlog here. ಮತ್ತೊಂದು ವಿಡಿಯೋ ಜೊತೆ ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಬೈ ಬೈ, ಟೇಕ್ ಕೇರ್.